ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026ರ ಫೆಬ್ರವರಿ ತಿಂಗಳದ ಧನುರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಧನುರಾಶಿಯವರಿಗೆ ಸಪ್ತಮ ಗುರು, ಇದು ವಿಶೇಷ ಯೋಗ ಹೇಳತಕ್ಕಂಥದ್ದು. ಫೆಬ್ರವರಿ ತಿಂಗಳಲ್ಲಿ ಧನಲಾಭ ಉಂಟಾಗತ್ತೆ, ಹಾಗೆ ಪ್ರಮೋಷನ್ ಉಂಟಾಗತ್ತೆ. ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಪ್ರಮೋಷನ್ ಆಗತಕ್ಕಂಥದ್ದು, ಸರ್ಕಾರಿ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥದ್ದು. ಹಾಗೆ ಸರ್ಕಾರದಲ್ಲಿ ಕಾಂಟ್ರಾಕ್ಟ್ ಬೇಸಿಕ್ನಲ್ಲಿ ಕೆಲಸ ಅವರಿಗೂ ಕೂಡ ಒಂದು ಪರ್ಮನೆಂಟ್ ಆಗುತ್ತೆ ಹೇಳ್ತಕ್ಕಂಥದ್ದು ಒಂದು ವಿಶ್ವಾಸವೂ ಕೂಡ ಮೂಡ್ತಾ ಇರುತ್ತೆ. ಇನ್ನು ಟೆಂಡರ್ಗಳನ್ನು ತೊಗೊಂಡಿರ್ತಕ್ಕಂಥವ್ರು, ಹಣ ಬಾಕಿ ಇರದೇ ಇರತಕ್ಕಂಥದ್ದು ಅಥವಾ ಹಣ ವಿಳಂಬ ಆಗಿರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ಥರದಲ್ಲಿ ಚಿಂತನೆಗಳು ಇವೆಲ್ಲವೂ ಕೂಡ ನಡೀತಾ ಇದ್ದರೂ ಕೂಡ ಒಂದಷ್ಟು ತೊಂದರೆಗಳು ಕೂಡ ನಿವಾರಣೆಯಾಗ್ತಾ ಇರುತ್ತೆ. ಒಳ್ಳೆಯ ರೀತಿಯಲ್ಲಿ ಸಮಾಧಾನ ಮತ್ತು ತೃಪ್ತಿದಾಯಕವಾಗಿರುತ್ತೆ ಹೇಳತಕ್ಕಂಥದ್ದು. ಇನ್ನು ಕೇತು ಸಿಂಹರಾಶಿಯಲ್ಲಿರುವುದರಿಂದ ಏನಾಗುತ್ತೆ ನೋಡಿ, ಮನಸ್ಸು ಸ್ವಲ್ಪ ಚಂಚಲವಾಗ್ತಾ ಇರುತ್ತೆ ಧನುರಾಶಿಯವರಿಗೆ. ಹಾಗೆ ಅನೇಕ ರೀತಿಯ ತೊಂದರೆಗಳು, ಮಾನಸಿಕವಾದ ಯೋಚನೆಗಳು, ಮಾನಸಿಕವಾದ ಚಿಂತನೆಗಳು ಕೂಡ ನಡೀತಾ ಇರುತ್ತೆ. ಹಾಗೆ ಜೀವನದ ಅನೇಕ ರೀತಿಯ ವಿಚಾರಗಳಿರ್ಬೋದು, ವ್ಯವಹಾರಗಳಿರ್ಬೋದು, ಅದು ಕೂಡ ಒಳ್ಳೆ ರೀತಿಯಲ್ಲಿ ನೆರವೇರ್ತಾ ಇರುತ್ತೆ ಹೇಳತಕ್ಕಂಥದ್ದು. ಇನ್ನು ಧನುರಾಶಿಯವರ 2ನೇ ಮನೆಯಲ್ಲಿ ರವಿ ಶುಕ್ರ ವಿಶೇಷವಾಗಿರ್ತಕ್ಕಂತಹ ಫಲವನ್ನು ನೀಡ್ತವೆ ಹೇಳತಕ್ಕಂಥದ್ದು. ಕೋರ್ಟಿನಲ್ಲಿ ಅನೇಕ ವರ್ಷಗಳಿಂದ ವ್ಯಾಜ್ಯಗಳು ನಡೀತಾ ಇರುತ್ತೆ, ಅದು ನಿಮ್ಮಂತೆ ಆಗಲಿದೆ ಹೇಳತಕ್ಕಂಥದ್ದು ಫೆಬ್ರವರಿ ತಿಂಗಳಲ್ಲಿ. ಇನ್ನು ಶುಕ್ರ ಮತ್ತು ಕುಜ ಇವು ಎರಡೂ ಒಟ್ಟಿಗೆ ಇರೋದ್ರಿಂದ ಒಂದು ಕಡೆ ಕುಜ ಭಾರ್ಗವ ಯೋಗ ಹೇಳ್ತಕ್ಕಂಥದ್ದು. ನೀವು ಎಲ್ಲೋ ಒಂದು ಕಡೆ ಬಹಳ ವರ್ಷಗಳಿಂದ ಪುರುಷ ಮತ್ತು ಸ್ತ್ರೀ ಇಷ್ಟಪಟ್ಟಿರ್ತೀರಿ. ಇದು ಏನಾಗುತ್ತೆ, 3ನೇ ವ್ಯಕ್ತಿಗಳಿಂದ ಅದು ಬ್ರೇಕ್ ಆಗತಕ್ಕಂಥದ್ದು ಅಥವಾ ತೊಂದರೆ ಬರತಕ್ಕಂಥದ್ದು ಅಥವಾ ಅನೇಕ ರೀತಿಯ ಆಲೋಚನೆಯನ್ನು ಉಂಟಾಗಿ ಮಾನಸಿಕ ವೇದನೆಗಳು ಉಂಟಾಗ್ತಾ ಇರತಕ್ಕಂಥದ್ದು. ಹಾಗೆ ಬುಧಾದಿತ್ಯ ಯೋಗ ಅಳತಕ್ಕಂಥದ್ದು, ಸರ್ಕಾರದಲ್ಲಿ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶಗಳು ಸಿಗತಕ್ಕಂಥದ್ದು, ಉನ್ನತ ಸ್ಥಾನಗಳು ಪ್ರಾಪ್ತಿಯಾಗತಕ್ಕಂಥದ್ದು. ಇನ್ನು ಧನುರಾಶಿಯವರ 3ನೇ ಮನೆಯಲ್ಲಿ ರಾಹು ಇರೋದರಿಂದ ತಾಯಿಯ ಆಸ್ತಿ ಹೇಳ್ತಕ್ಕಂಥದ್ದು ಮಗಳಿಗೆ ಬರುವಂಥದ್ದು. ನೋಡಿ, ಇಲ್ಲಿ ಏನಾಗುತ್ತೆ, ದಾಯಾದಿಗಳ ಕಲಹಗಳು ಉತ್ಪತ್ತಿಯಾಗಿ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬೇರೆಯವರ ಪಾಲಿಗೆ ಅದು ವಿಲ್ಲಾಗಿರ್ತಕ್ಕಂಥದ್ದು ಅಥವಾ ಅದು ಆಸ್ತಿ ಪರಿವರ್ತನೆ ಆಗತಕ್ಕಂಥದ್ದು, ಈ ಥರದ ಒಂದಷ್ಟು ಚಿಂತನೆಗಳಿದೆ. ಇನ್ನು ಮೀನರಾಶಿಯಲ್ಲಿ ಶನಿ ಇದೇನು ಮಾಡುತ್ತೆ, ಚತುರ್ಥ ನಿಷ್ಠುರವಾದಂತಹ ಮಾತುಗಳು, ಕಲಹಕ್ಕೆ ಸಂಬಂಧಪಟ್ಟಂಥ ವೇದನೆಯನ್ನು ಕೊಡತಕ್ಕಂಥದ್ದು ಅಥವಾ ಬೇರೆಯವರ ಒಂದಷ್ಟು ಮಾತುಗಳನ್ನು ಕೇಳಿ ಚಿಂತನೆ ಆಗ್ತಕ್ಕಂಥದ್ದು. ಹೀಗೆ ಈ ಥರದ ಒಂದಷ್ಟು ವಿಷಯಗಳು ಧನುರಾಶಿಯಲ್ಲಿರ್ತಕ್ಕಂಥದ್ದು. ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಹಾಗೆ ಸರ್ಕಾರಿ ಸಂಬಂಧಪಟ್ಟದೆಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಹೇಳ್ತಕ್ಕಂಥದ್ದು. ಇನ್ನು ಧನುರಾಶಿಯವರಿಗೆ ಕೇತು ದಶ ಅಥವಾ ಶನಿ ದಶ ನಡೀತಾ ಇದ್ದರೆ ಸ್ವಲ್ಪ ಕಷ್ಟದಾಯಕವಾಗಿರ್ತಕ್ಕಂಥದ್ದು. ನಿಮ್ಮ ಜಾತಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ. ನಿಮ್ಮದು ಸಂಸಾರ ದಾಂಪತ್ಯ ಜೀವನ ವಿರಸವಿದ್ದಲ್ಲಿ ಅಥವಾ ಮಕ್ಕಳಿಗೆ ವಿವಾಹ ಆಗಲಿಲ್ವ ಹೇಳ್ತಕ್ಕಂಥದ್ದು, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು ಅಥವಾ ನಿಮ್ಮ ಭಾವಚಿತ್ರವನ್ನು ವಾಟ್ಸಪ್ ಮೂಲಕ ಕಳಿಸಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ,
ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.